ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ ಪ್ರಥಮ ಸ್ಥಳದಲ್ಲಿ 49ನೆಯ ಪ್ರಶ್ನೆಯನ್ನ ವಿಚಾರ ಮಾಡಲಾಗಿ ಇವತ್ತಿನ ದಿನ ಯಾವ ವಿಚಾರಕ್ಕೆ ಏನು ಫಲ ಏನು ಲಾಭ ಅಂದಾಗ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವೇ ಅದಕ್ಕೆ ಫಲ ಅಂತ ಹೇಳಿದ್ರು. ಅಂದಾಗ ಈ ಅಜ್ಞಾನವನ್ನ ನಿವೃತ್ತಿ ಮಾಡಿಕೊಂಡು ಜ್ಞಾನ ಪ್ರಾಪ್ತಿಯನ್ನ ಮಾಡಿಕೊಂಡು ಬ್ರಹ್ಮಜ್ಞಾನ ದೃಢ ಆಗಬೇಕಿತ್ತು ಅಂದ್ರೆ ವಿಚಾರವೇ ಮುಖ್ಯ ಅಂತ ಹೇಳ್ದಂಗಾಯ್ತು. ಸರಿ ಇರ್ಲಿ, ಆದರೆ ಈ ಒಂದು ವಿಚಾರವನ್ನ ಎಲ್ಲಿಯವರೆಗೂ ಮಾಡಬೇಕು, ಅದಕ್ಕ ಒಂದು ಲಿಮಿಟ್ ಅಂತ ಇರ್ತದ. ಪ್ರತಿಯೊಂದು ಮನೆ ಕಟ್ಲಿಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಅದಕ್ಕೆ ಮುಕ್ತಾಯ ಅಂತ ಇರ್ತದ. ಇದೇ ಪ್ರಕಾರ ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡಿದಾಗ ಅದಕ್ಕೆ ಅಂತ್ಯ ಅಂತ ಒಂದು ವಿಷಯ ಇರ್ತದ. ಅದರಂತೆ ಆತ್ಮಜ್ಞಾನದ ವಿಚಾರವನ್ನ ಎಲ್ಲಿಯವರೆಗೂ ಮಾಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮಂತ ಪ್ರಪಂಚಕರು ಊಟವನ್ನು ಎಲ್ಲಿಯವರೆಗೆ ಮಾಡಬೇಕೆಂದರೆ ಹೊಟ್ಟೆ ತುಂಬುವವರೆಗೆ ಮಾಡಬೇಕು. ಇದು ನಮಗೆ ಎಲ್ಲರಿಗೂ ಸ್ವಾನುಭಾವದ ವಿಷಯ. ಊಟಕ್ಕೆ ಹಸಿವಾಗಿದಂತ ಊಟ ಮಾಡ್ತೇವಿ, ಪ್ರಾರಂಭ ಮಾಡಿದ್ದೇವೆ, ಹೊಟ್ಟೆ ತುಂಬಿದ ನಂತರ ಊಟವನ್ನ ಅಂತ್ಯ ಅಂದ್ರೆ ಮುಕ್ತಾಯ ಮಾಡ್ತೇವೆ, ಮುಗಿಸ್ತೇವೆ ಊಟ. ಯಾಕೆ ಮುಗಿಸುತ್ತೇವೆ ಅಂದ್ರೆ ಹೊಟ್ಟೆ ತುಂಬಿದ್ದೆ ಅದಕ್ಕೆ ಪ್ರಮಾಣ ಅಂತ. ಇದರಂತೆ ಎಲ್ಲಿಯವರೆಗೂ ವಿಚಾರವನ್ನ ಮಾಡಬೇಕು ಎಂದರೆ ದೃಢ ಅಪರೋಕ್ಷ ಬ್ರಹ್ಮ ಜ್ಞಾನವು ಸಿದ್ಧಿಸಿ ಅದು ನಮ್ಮ ಅನುಭವಕ್ಕೆ ಬರುವವರೆಗೂ ವಿಚಾರವನ್ನ ಮಾಡುತ್ತಲೇ ಇರಬೇಕು ಅಂತ ಇದಕ್ಕೊಂದು ಸಮಯವನ್ನ ಫಿಕ್ಸ್ ಮಾಡಿದ್ರು ನಮ್ಮ. ಅದು ನಮ್ಮ ಅನುಭವ ಬರಬೇಕು ಅಂದಾಗ ಈ ವಿಚಾರವನ್ನು ಮಾಡಬೇಕು ಅಂತ ನೀವು ಹೇಳಿದಾಗ ಜಗತ್ತಿನಲ್ಲಿ ಸಾಕಷ್ಟು ವಸ್ತುಗಳು ಸಾಕಷ್ಟು ವಿಷಯಗಳು ಉಂಟು. ಈ ಪಾರಮಾರ್ಥದಲ್ಲಿ ಬ್ರಹ್ಮಜ್ಞಾನದಲ್ಲಿ ವಿಚಾರವನ್ನ ಮಾಡಲಿಕ್ಕೆ ವಿಷಯಗಳು ಎಷ್ಟು? ನಮ್ಮನ್ನೇ ಮನೆ ಒಂದು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂದ್ರೆ ಅದಕ್ಕ ಒಂದು 4-5 ವಿಷಯಗಳು ಇದ್ದರೆ ಸಾಕು, ಆ ಮನೆ ತಯಾರಾಗ್ತದ. ಏನ್ ಬೇಕಮ್ಮ ಅಂದ್ರೆ ಸ್ವಲ್ಪ ಸಿಮೆಂಟ್ ಬೇಕು, ಹೊಸುವು ಬೇಕು, ನೀರು ಬೇಕು, ಕಬ್ಬಿಣ ಬೇಕು. ಈ ರೀತಿಯಾಗಿ ಒಂದು 4-5 ವಸ್ತುಗಳು ಸಾಕು ನಮಗೆ ಮನೆ ತಯಾರಾಗ್ತದೆ, ಮನೆ ಮುಗಿತದೆ. ಅದರಂತೆ ಇಲ್ಲಿ ಪ್ರಾರಂಭ ವಿಚಾರವನ್ನು ಮಾಡಿದಾಗ ಎಷ್ಟು ವಿಷಯಗಳನ್ನು ಕುರಿತು ವಿಚಾರ ಮಾಡಬೇಕು? ಮನೆ ಕಟ್ಟಲಿಕ್ಕೆ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ಆವಂತ ತಿಳಿದ್ರು ಕೂಡ ಎಲ್ಲಾ ವಸ್ತುಗಳನ್ನ ಬಳಸಿಕೊಂಡು ಮನೆ ಕಟ್ಟಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಅಸಾಧ್ಯ. ಅದಕ್ಕೆ ಏನು ಬೇಕು ಅಷ್ಟೇ ವಿಷಯಗಳು ಸಾಕು.
ಅದರಂತೆ ಬ್ರಹ್ಮಜ್ಞಾನಕ್ಕೆ ವಿಚಾರಗಳು ಎಷ್ಟು ಬಂದಾಗ ಆ ವಿಷಯಗಳು ಮೂರೇ ಅಂತ ಹೇಳಿ. ಒಂದನೇದು ಜೀವ, ಎರಡನೇದು ನಾನಾರು. ಜೀವಂದ್ರಷ್ಟೇ, ನಾನಾರು ಅಂದ್ರ ಅಷ್ಟೇ. ನನ್ನ ನಾ ತಿಳಿಬೇಕು, ಜಗತ್ತು ಒಂದು ವಿಷಯ ಮತ್ತು ಈಶ್ವರ ಒಂದು ವಿಷಯ. ಈ ಮೂರೇ ವಿಷಯಗಳನ್ನ ವಿಚಾರ ಮಾಡಿದ್ರೆ ಸಾಕು, ದೃಢ ಅಪರೋಕ್ಷ ಬ್ರಹ್ಮಜ್ಞಾನವೇ ಪ್ರಾಪ್ತಿಯಾಗುತ್ತದೆ. ಇದರಲ್ಲಿ ಅಂದ್ರೆ ಈ ಮೂರರಲ್ಲಿ ಜೀವ ಮತ್ತು ಈಶ್ವರ ಇಬ್ಬರು ಚೇತನ ಸ್ವರೂಪ. ಈ ಮೂರರಲ್ಲಿ ಜೀವ, ಜಗತ್ತು, ಈಶ್ವರ ಅಂದಾಗ ಜಗತ್ತು ಜಡ ಸ್ವರೂಪವಾದ ವಿಷಯ. ಜಗತ್ತು ಜಡ ಅಲ್ರಿ, ತನ್ನ ಜ್ಞಾನ ಮತ್ತು ಪರರ ಜ್ಞಾನ ಅಂದ್ರೆ ಇತರ ಜ್ಞಾನ ಇಲ್ಲದ ವಸ್ತು ಜಗತ್ತು. ಆದ್ರೆ ಈಶ್ವರ ಹಾಗಲ್ಲ, ಜೀವ ಹಾಗಲ್ಲ. ಜೀವ ಮತ್ತು ಈಶ್ವರ ಇಬ್ಬರು ಚೇತನ ಸ್ವರೂಪರು ಅಂದ್ರೆ ಅಜಡವಾದವರು. ಜೀವನಲ್ಲಿ ಜ್ಞಾನ ಅದ, ಈಶ್ವರಲ್ಲಿ ಜ್ಞಾನ ಅದ. ಆದ್ರೆ ಜಗತ್ತಿನಲ್ಲಿ ಜ್ಞಾನ ಇಲ್ಲ. ಅದಕ್ಕೆ ಎರಡರಲ್ಲಿ ಚೇತನ ಸ್ವರೂಪ, ಜೀವ ಈಶ್ವರ ಚೇತನ ಸ್ವರೂಪ, ಜಗತ್ತು ಜಡ ಸ್ವರೂಪ. ಚೇತನ ಎಂದರೆ ಏನು? ಉತ್ತರ ಹೇಳ್ತಾರ, ತನ್ನ ಬೆಳಕಿನಲ್ಲಿ ತಾನು ಬೆಳಗಿ ತನಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ಇತರ ಬೆಳಕಿನ ಅಪೇಕ್ಷೆಯಿಲ್ಲದೆ ಬೆಳಗುವುದೇ ಚೇತನ. ಏನಂದ್ರೆ ತನ್ನ ಬೆಳಕಿನಲ್ಲಿ ತಾನು ಬೆಳಗಿ, ಅದಕ್ಕೆ ಸ್ವಯಂ ಪ್ರಕಾಶ ಅಂತ. ಸ್ವಪ್ರಕಾಶ, ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಜ್ಯೋತಿ. ತನ್ನ ಬೆಳಕಿನಲ್ಲೇ ತಾನು ಬೆಳಗಿ ತನಗೆ ಸಂಬಂಧಪಟ್ಟ ಎಲ್ಲಾ ವಸ್ತುಗಳನ್ನ ಬೇರೆ ಅಂದ್ರೆ ಇತರ ಅಂದ್ರೆ ಬೇರೆ ಬೆಳಕಿನ ಅಪೇಕ್ಷೆ ಇಲ್ಲದೆ ಯಾವುದು ಬೆಳಗುತ್ತಿದೆಯೋ, ಯಾವುದು ಅರಿಯುತ್ತಿದೆಯೋ, ಯಾವುದು ತಿಳಿಯುತ್ತಿದೆಯೋ ಆ ಜ್ಞಾನವೇ ಚೇತನ. ಉದಾಹರಣೆ, ಆಕಾಶದಲ್ಲಿ ಸೂರ್ಯನನ್ನು ನಾವು ನೋಡ್ತೀವಿ. ಆ ಸೂರ್ಯನು ತನ್ನ ಬೆಳಕಿನಲ್ಲೇ ತಾನು ಬೆಳಗಿ. ಸೂರ್ಯನನ್ನ ನಾವು ನೋಡಬೇಕು ಅಂದ್ರೆ ಯಾರ ಬೆಳಕಿನಲ್ಲಿ ನೋಡುತ್ತೇವೆ ಅಂದರೆ ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನ ನೋಡುವುದು. ಹಗಲತ್ತಲ್ಲಿ ಸೂರ್ಯ ಕಾಣ್ತಾನಲ್ಲ, ಯಾರ ಬೆಳಕಿನಿಂದ ಕಾಣ್ತಾನ ಸೂರ್ಯ? ತನ್ನ ಬೆಳಕಿನಿಂದಲೇ ತಾನು ಕಂಡು. ಮತ್ತೆ ತನ್ನ ಬೆಳಕಿಗೆ ಸಂಬಂಧಪಟ್ಟ ಸಮಸ್ತ ನಾಮರೂಪ ಪ್ರಪಂಚವನ್ನ ಬೆಳಗುವುದರಿಂದ ಸೂರ್ಯನು ಚೇತನ. ಸೂರ್ಯ ಚೇತನಲ್ರಿ, ತನ್ನ ಬೆಳಕಿನಲ್ಲೇ ತಾನು ಕಾಣ್ತಾನೆ ಎಲ್ಲರಿಗೆ, ಮತ್ತೆ ಎಲ್ಲರನ್ನ ಬೆಳಗುವನು. ಎಲ್ಲಾ ವಸ್ತುಗಳು ಸೂರ್ಯನ ಬೆಳಕಿನಲ್ಲೇ ತೋರ್ತಾವ ನಮ್ಗೆ. ಅದಕ್ಕೆ ಸೂರ್ಯನು ಚೇತನ. ಇದೇ ಪ್ರಕಾರ ಚೇತನ ಅಂದಾಗ ನಾವು ಕೂಡ ಆ ಬ್ರಹ್ಮ ತನ್ನ ಬೆಳಕಿನಲ್ಲೇ ತಾನು ಬೆಳಗಿ ತನಗೆ ಸಂಬಂಧಪಟ್ಟ ಜಗತ್ತು ಅಂದ್ರೆ ದೇಹದ ಎಲ್ಲಾ ವಸ್ತುಗಳನ್ನ ಬೆಳಗುವನು. ಎಲ್ಲಾ ವಸ್ತುಗಳು ಅವನ ಬೆಳಕಿನಲ್ಲೇ
ತೋರುತ್ತವೆ ವಿನಃ ಬೇರೆ ಯಾವದ ಬೆಳಕಿನ ಅವಕಾಶ ಅವಶ್ಯಕತೆ ಆ ಬ್ರಹ್ಮನಿಗೆ ಬೇಕಿಲ್ಲ. ಯಾಕಂದ್ರೆ ಸೂರ್ಯನಿಗೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲವೋ ಅದರಂತೆ ಬ್ರಹ್ಮನಿಗೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ಜಗತ್ತಿಗೆ ಸ್ವಯಂ ವಿಪರಜ್ಞತೆ ಶೂನ್ಯತ್ವಂ ಅಂತ ಹೇಳಿ ಜಡ ಅಂತ. ಜೀವ ಈಶ್ವರ ಚೇತನ ಅಂತ ಗೊತ್ತಾಯ್ತು. ಜಗತ್ತು ಜಡ ಅಂತ ಹೇಗೆ ತಿಳಿಯುವುದಂದ್ರೆ ಸ್ವಯಂ ವಿಪರಜ್ಞತೆ ಶೂನ್ಯವಾದದ್ದು. ಇದಕ್ಕೆ ಜಡ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದೆ. ಕಾರಣ ಜಡವಸ್ತು ತನ್ನನ್ನು ತಾನು ತಿಳಿಯುವುದಿಲ್ಲ ಮತ್ತು ಇತರ ಯಾವುದನ್ನು ತಿಳಿಯಲಾರದು. ಇದಕ್ಕೆ ಜಡ ಅಂತ ಕರೀತಾರೆ. ಈ ಚೇತನಕ ಸೂರ್ಯನ ಉದಾಹರಣೆ ಕೊಟ್ಟು ಈ ಜಡವಾದ ಜಗತ್ತಿಗೆ ಉದಾಹರಣೆ ಅಂದ್ರೆ ಏನು ಅಂದ್ರೆ ಘಟ. ಘಟ ಅಂದ್ರೆ ಒಂದು ಕೊಡ. ಆ ಕೊಡ ತನ್ನನ್ನು ತಾನು ತಿಳಿಯಲಾರದು, ಅನ್ಯವನ್ನ ತಿಳಿಯಲಾರದು. ಆದುದರಿಂದ ಘಟ ಪಟಾದಿ ಸಮಸ್ತ ನಾಮ ರೂಪ ಪ್ರಪಂಚವು ಜಡವಾದವು, ಆತ್ಮ ಒಂದೇ ಚೇತನವಾದದ್ದು. ಕೊಡದಲ್ಲಿ ನಾನು ಕೊಡ ಅಂತ ಅದಕ್ಕೂ ಗೊತ್ತಿಲ್ಲ, ನಾ ಕೊಡ ಅಂತ ಯಾರ ಮುಂದೆ ಹೇಳೋದಿಲ್ಲ, ಆದ್ರೆ ತೋರೋದು ಬಿಟ್ಟಿಲ್ಲ. ಅದರ ಒಳಗೆ ನಾವ್ ಏನಾದ್ರೂ ಧಾನ್ಯವಾಕಿದ್ರು ಕೂಡ ನನ್ನ ಒಳಗಡೆ ಧಾನ್ಯ ಇದ್ದಾವೆ ಅಂತ ಹೇಳಂಗಿಲ್ಲ. ನೀರು ತುಂಬಿದ್ರು ಕೂಡ ಆ ನೀರಿನ ಜ್ಞಾನ ಕೊಡಕ್ಕಿಲ್ಲ. ಕೊಡಕ್ಕ ನೀರಿನ ಜ್ಞಾನ ಇಲ್ಲ, ನಾನು ಕೊಡ ಅನ್ನುವಂತ ಜ್ಞಾನ ಇಲ್ಲ ನೋಡಿ. ಅದಕ್ಕೆ ಜಡ ಅಂತ. ಅದು ಚೇತನಕ್ಕೆ ಮಾತ್ರ ಜ್ಞಾನ. ಚೇತನಕ್ಕೆ ಏನು ಜ್ಞಾನ ಅದರಂದ್ರೆ ಜಡವ ತನ್ನ ಜ್ಞಾನನೂ ಅದ, ಆಮೇಲೆ ಜಡವಾದ ದೇಹವನ್ನು ಕೂಡ ತಾನು ತಿಳಿತೈತೆ ನೋಡ್ರಿ. ದೇಹ ಒಂದು ಕೊಡ ಇದ್ದಂಗ, ದೇಹ ಚೇತನವಾದ ಆತ್ಮನನ್ನ ತಿಳಿಯಂಗಿಲ್ಲ. ಆದ್ರೆ ಆತ್ಮ ಮಾತ್ರ ತನ್ನ ತಾನು ತಿಳಿದು ತನಗೆ ಅನ್ಯವಾದಂದ್ರೆ ಬೇರೆಯಾಗಿರತಕ್ಕಂತ ಸಕಲ ಇಂದ್ರಿಯಾದಿಗಳನ್ನ, ಆ ಇಂದ್ರಿಯಾದಿಗಳ ಧರ್ಮಗಳನ್ನ, ಮನ ಬುದ್ಧಿ ಚಿತ್ತ ಅಹಂಕಾರವನ್ನ ಮತ್ತೆ ಮುಂದೆ ಬಂದು ದೇಹಕ್ಕೆ ಒದಗುವ ಮರಣವನ್ನು ಕೂಡ ತಿಳಿಯುವಂತ ಜ್ಞಾನ ಇದ್ದದಕ್ಕೆ ಇದಕ್ಕೆ ಚೇತನ ಅಂತ ಕರೆದರು, ಕೊಡಕ್ಕ ಜಡ ಅಂತ ಕರೆದರು. ದೇಹ ಜಡ ಅದ, ದೇಹದಲ್ಲಿರುವಂತ ಆತ್ಮ ಚೇತನ ಸ್ವರೂಪ ಅಂದಾಗ ಇಂಥ ಜಡ ವರ್ಗಗಳು ಯಾವುವು ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಜಡ ಅಂತ ಯಾವ್ದು ಕರಿಬೇಕು ಅಂದ್ರೆ ಅಜ್ಞಾನ ಸಹಿತ ಸಮಷ್ಟಿ ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ದೇಹಗಳು. ಸಮಷ್ಟಿ ಅಜ್ಞಾನ ಸಹಿತ ಅಂದ್ರೆ ನೋಡ್ರಿ, ಅಜ್ಞಾನ ಕೂಡಿಕೊಂಡು ಸಮಷ್ಟಿ ಅಂತ ಹೇಳಿದ್ರೆ ಅನೇಕ ಗುಂಪುಗಳು, ವ್ಯಷ್ಟಿ ಅಂದ್ರೆ ಒಂದೇ ಇರುವುದು.
ಹ್ಮ್ ಹ್ಮ್ ಇದಕ್ಕೆ ನಾವು ಕೆಲವು ಗುಂಪು ಅಂತ ಹೇಳ್ತೀವಿ. ಹ್ಮ್ ಹ್ಮ್ ಮುಂದೆ ಅವರೇ ಹೇಳ್ತಾರ ಅದನ್ನ. ಹ್ಮ್ ಹ್ಮ್ ಈ ಸಮಷ್ಟಿ ಅಂದ್ರೆ ಇಡೀ ಜಗತ್ತೇ ರೂಪವಾಗಿ ಹ್ಮ್ ಮತ್ತು ಜಗತ್ತನ್ನ ಬಿಟ್ಟು ನನ್ನ ನಾನು ನೋಡಿದಾಗ ನಾನೊಬ್ಬನಾಗಿ, ಹ್ಮ್ ಹ್ಮ್ ನಾನು ಒಬ್ಬನಾದಾಗ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ದೇಹಗಳು ಹ್ಮ್ ಇವುಗಳ ಅಭಿಮಾನಿ ಜೀವರುಗಳು. ಹ್ಮ್ ಹ್ಮ್ ಅಭಿಮಾನಿ ಜೀವ ಯಾರಂದ್ರೆ ಹಿಂದೆ ಹೇಳಿದ ಹೌದು ಹ್ಮ್ ವಿಶ್ವ, ತೈಜಸ, ಪ್ರಾಜ್ಞನೆಂಬ ಜೀವರುಗಳು. ಹೌದು ಹ್ಮ್ ಇವರ ಧರ್ಮಗಳು. ಹ್ಮ್ ಹ್ಮ್ ಇವರ ಧರ್ಮ ಏನಂದ್ರೆ ಹ್ಮ್ ಜಾಗ್ರದಲ್ಲಿ ಸ್ಥೂಲ ದೇಹವನ್ನ ಹ್ಮ್ ಅಭಿಮಾನಿಸಿಕೊಂಡು ವ್ಯವಹಾರವನ್ನು ಮಾಡುವುದು, ಹ್ಮ್ ಹ್ಮ್ ಸ್ವಪ್ನದಲ್ಲಿ ಹ್ಮ್ ಸೂಕ್ಷ್ಮ ದೇಹವನ್ನ ಸಾಧನೆ ಮಾಡಿಕೊಂಡು ಹ್ಮ್ ಹ್ಮ್ ಕನಸುಗಳನ್ನ ಅರಿಯುವುದು, ಹ್ಮ್ ಹ್ಮ್ ಕಾರಣ ದೇಹವನ್ನ ಸಾಧನೆ ಮಾಡಿಕೊಂಡು ಹ್ಮ್ ಎಲ್ಲವನ್ನ ಮರೆಯುವುದು. ಹ್ಮ್ ಹ್ಮ್ ಇವುಗಳ ಧರ್ಮ. ಹ್ಮ್ ಹ್ಮ್ ಇವೆಲ್ಲ ಜಡವರ್ಗಗಳೇ. ಹ್ಮ್ ಹ್ಮ್ ಇವುಗಳ ಸಮೂಹಕ್ಕೆ ಹ್ಮ್ ಪ್ರಪಂಚ ಪ್ರಪಂಚ ಅಂತ ಕರೆದ್ರು. ಹ್ಮ್ ಹ್ಮ್ ಪ್ರಪಂಚ ಅಂದ್ರೆ ಬೇರೆ ಏನಿಲ್ಲ. ಹ್ಮ್ 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 ಈ ಜಡವಾದ ವಸ್ತುಗಳು ಏನವ ಅವೆಲ್ಲವೂ ಪ್ರಪಂಚಕ್ಕೆ ಸೇರಿದಂತ ವಸ್ತುಗಳು. ಹ್ಮ್ ಹ್ಮ್ ಈ ರೀತಿ ಮೇಲೆ ಸಮಷ್ಟಿ ವ್ಯಷ್ಟಿ ಅಂತ ಏನಿರಲಿ ಶ್ರದ್ಧೆ ಹೇಳಿರಲಿ, ಹ್ಮ್ 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 ಅದಕ್ಕೆ ಸಮಷ್ಟಿ ಎಂದರೆ ಏನು ಹ್ಮ್ ಹ್ಮ್ ಅಂದ್ರೆ ಹ್ಮ್ ಹ್ಮ್ ಅನೇಕ ಅಥವಾ ಗುಂಪು. ಹ್ಮ್ ಹ್ಮ್ ವ್ಯಷ್ಟಿ ಅಂದರೆ ಏಕ ಅಥವಾ ಒಂದೇ ಒಂದು ವಸ್ತುವಿಗೆ ಹ್ಮ್ ಸಂಬಂಧ ಪಟ್ಟಿರುವುದು. ಹ್ಮ್ ಅದಕ್ಕೆ ಉದಾಹರಣೆ ಶಾಸ್ತ್ರಗಳಲ್ಲಿ ಬಹಳ ಚಂದ ಹೇಳಿರ್ತಾರೆ. ಹ್ಮ್ ಹ್ಮ್ ನಾವು ಬಹಳ ಸಲ ಹೇಳಿ ನಿಮಗೆ. ಹ್ಮ್ ಹ್ಮ್ ಒಂದು ತೋಟದಲ್ಲಿ ಹ್ಮ್ ಹ್ಮ್ ನೂರಾರು ಮಾವಿನ ಮರಗಳಿವೆ ಅಂತ ತಿಳ್ಕೊಳ್ಳಿ. ಹ್ಮ್ ಆ ನೂರಾರು ಮಾವಿನ ಮರಗಳಿವೆ ಅಂದಾಗ ಹ್ಮ್ ಹ್ಮ್ ಆ ತೋಟದ ಮಾಲಕನು ಹ್ಮ್ ಹ್ಮ್ ಎಲ್ಲಾ ಮರಗಳು ತನ್ನವೇ ಎನ್ನುತ್ತಾನೆ. ಹ್ಮ್ ಹ್ಮ್ ಅದಕ್ಕೆ ಏನಂತ ಕರೆದ್ರಮ್ಮ? ಹ್ಮ್ ಮಾವಿನ ತೋಟ. ಹೌದು ಹ್ಮ್ ಆ ತೋಟದಾಗ ಏನವ ನೂರಾರು ಮಾವಿನ ಮರಗಳು ಹೌದು ಹ್ಮ್ ಅದಕ್ಕ ಆ ತೋಟದ ಮಾಲೀಕ ಹ್ಮ್ ಹ್ಮ್ ಆ ತೋಟ ಯಾರದು ಅಂತ ಕೇಳಿದಾಗ ಹ್ಮ್ ಹ್ಮ್ ಆ ಮಾವಿನ ಮರಗಳು ಎಲ್ಲವೂ ನನ್ನವು ಎನ್ನುತ್ತಾನೆ. ಹೌದು ಹ್ಮ್ ನನಗೊಂದು ಹೇಳ್ತಾನೆ. ಹೌದ್ರಿ ಹೌದು ಹ್ಮ್ ಹ್ಮ್ ಅದೇ ಒಂದು ಮಾವಿನ ಮರ ಹ್ಮ್ ಹ್ಮ್ ತನ್ನ ಮನೆಯ ಮುಂದೆ ಹಾಕಿದ್ರೆ ಹ್ಮ್ ಹ್ಮ್ ಆ ಒಂದು ಮರವನ್ನ ಒಬ್ಬನಿಗೆ ಮಾರಿದರೆ ಹ್ಮ್ ಹ್ಮ್ ಕೊಂಡುಕೊಂಡವನು ಹ್ಮ್ ಹ್ಮ್ ಅದನ್ನು ಮಾತ್ರ ತನ್ನದನ್ನುತ್ತಾನೆ. ಹ್ಮ್ ಹ್ಮ್ ಅದೇ ಮಾಲಕ ಹ್ಮ್ ಹ್ಮ್ ಆ ಒಂದು ತೋಟದ ಗಿಡಗಳು ನನ್ನವು ಅಂದಂಗ ಹ್ಮ್ ಹ್ಮ್ ತನ್ನ ಒಂಟಿ ಮರವನ್ನ ನೋಡಿದಾಗ ಈ ಮರ ಯಾರದು ಅಂದ್ರೆ ನಂದು ಅಂತಾನೆ. ಹ್ಮ್ ಹ್ಮ್ ಅವು ಎಲ್ಲವೂ ನಂದಂತಿದ್ದ ಹ್ಮ್ ಹ್ಮ್ ಒಂದಿದ್ದಕ್ಕಾಗಿ ನಂದು ಅಂತ ಕರೀತಾರೆ. ಹ್ಮ್ ಹ್ಮ್ ಅಂದರೆ ಇದರಂತೆ ಸಮಷ್ಟಿ ಅಭಿಮಾನಿ ಈಶ್ವರ, ಹ್ಮ್ ಹ್ಮ್ ವ್ಯಷ್ಟಿ ಅಭಿಮಾನಿ ಜೀವ. ಹೌದು ಹ್ಮ್ ಹ್ಮ್ ಈಶ್ವರ ಸಕಲ ಜೀವರಾಶಿಗಳನ್ನ ನನ್ನವರು ಅಂತಾನವನು. ಹ್ಮ್ ಹ್ಮ್ ಯಾಕಂದ್ರೆ ಅವನು ಈಶ್ವರ. ಹ್ಮ್ ಹ್ಮ್ ಆದರೆ ವ್ಯಷ್ಟಿ ಅಭಿಮಾನಿ ಜೀವ. ಹ್ಮ್ ಹ್ಮ್ ಜಗತ್ತಿನ ಅಭಿಮಾನಿ ಈಶ್ವರನಾಗಿ, ಹ್ಮ್ ಹ್ಮ್ ದೇಹದ ಅಭಿಮಾನಿಯಾಗಿ ಜೀವನ ಅನ್ನೋದು. ಹ್ಮ್ ಹ್ಮ್ ಆ ಮರ ಬೇರಿಲ್ಲ, ಮನೆಯಲ್ಲಿರೋ ಮರ ಬೇರಿಲ್ಲ. ಹ್ಮ್ ಹ್ಮ್
ಗುಂಪದಕ ತೋಟ ಅನಿಸ್ಕೊಂತು, ಒಂಟಿ ಆದಕ ಮರ ಅನಿಸ್ಕೊಂತು. ಎರಡೂ ಕಡೆ ಇರುವ ವಸ್ತು ಒಂದೇ ಆದ. ಅದರಂತೆ ಜಗತ್ತಿನ ತುಂಬ ಇರ್ತಕ್ಕಂತ ಸಕಲ ಜೀವರಾಶಿಗಳು ಇದೆಲ್ಲವೂ ಇವರ ಮಾಲಕ ನಾನೇ ಅಂತ ಈಶ್ವರ ಅಭಿಮಾನ ಮಾಡ್ತಾನೆ. ಆದ್ರೆ ವ್ಯಷ್ಟಿಯಾದ ಜೀವನ ಮಾತ್ರ ಈ ಶರೀರ ಒಂದೇ ನಂದಂತ, ಒಂದೇ ಮನ ನೋಡಿ ಅದು ಒಂದೇ ನಂದಂದಂಗ ತನ್ನ ದೇಹದ ಮೇಲೆ ತಾನು ಅಭಿಮಾನ ಪಟ್ಟು ಜೀವ ಅಂತ. ಹೀಗೆ ಸಮಷ್ಟಿ ತತ್ವದ ದೇಹಗಳು, ಅಭಿಮಾನಿಗಳು ಮತ್ತು ಅವಸ್ಥೆಗಳು ಆವವು. ಅಂದರೆ ಒಂದನೆಯದು ವಿರಾಟ, ಹಿರಣ್ಯ ಗರ್ಭ, ಅವ್ಯಾಕೃತ, ಇವು ಸಮಷ್ಟಿ ದೇಹಗಳು. ಇನ್ನೊಂದು ವೈಶ್ವಾನರ, ಸೂತ್ರಾತ್ಮ, ಅಂತರ್ಯಾಮಿ, ಇವರು ಅಭಿಮಾನಿಗಳು. ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಇವು ಅವಸ್ಥೆಗಳು. ಇವರಿಗೆ ದೇಹ ಯಾವುದು ಅಂದ್ರೆ, ಇವರ ಅವಸ್ಥೆ ಏನು ಅಂದ್ರೆ ಅಲ್ಲಿ ಹೇಳ್ತಾ ಬಂದು ಸಮಷ್ಟಿ ತತ್ವದ ಇಡೀ ಜಗತ್ತಿನ ಸಮಸ್ಯೆನ ಇಡೀ ಜಗತ್ತು ಅಥವಾ ಗುಂಪು ಅಂತ. ಇದಕ್ಕ ವಿರಾಟ, ಹಿರಣ್ಯಗರ್ಭ, ಅವ್ಯಾಕೃತ ಇವು ಸಮಷ್ಟಿ ದೇಹಗಳು. ಇವು ಸ್ಥೂಲ ದೇಹ ಕಂಡಂಗೆ ಕಾಣುದಿಲ್ಲಮ್ಮ, ಇದು ಬಹಳ ಸೂಕ್ಷ್ಮವಾದುವಂತ. ವೈಶ್ವಾನರ, ಸೂತ್ರಾತ್ಮ, ಅಂತರ್ಯಾಮಿ ಇವರು ಅಭಿಮಾನಿಗಳು. ವಿರಾಟನಿಗೆ ಅಭಿಮಾನಿ ವೈಶ್ವಾನರ ಅಂತ ನಾಮ. ಹಿರಣ್ಯ ಗರ್ಭವನ್ನ ತಿಳಿಯುವವನು ಸೂತ್ರಾತ್ಮ. ಅವ್ಯಾಕೃತ ದೇಹ ಧರ್ಮವನ್ನು ತಿಳಿಯುವವನು ಅಂತರ್ಯಾಮಿ. ಇವರು ಮೂರು ಬ್ರಹ್ಮ, ವಿಷ್ಣು, ರುದ್ರ ಅಂತ ಬೇರೆ ಶಾಸ್ತ್ರದಲ್ಲಿ ಬರಬಹುದು. ಇವರೇ ಸೃಷ್ಟಿಗೂ ಸ್ಥಿತಿಗೂ ಮತ್ತು ಪ್ರಳಯಕ್ಕೆ ಇವರಿಗೆ ಅವಸ್ಥೆಗಳು. ಸೃಷ್ಟಿ ಮಾಡೋದು, ಸ್ಥಿತಿ ಮಾಡೋದು ಮತ್ತು ಪ್ರಳಯ. ನಾವು ಕೂಡ ವ್ಯವಹಾರ ಮಾಡೋದು, ಹೋಗೋದು, ನಿದ್ದೆ ಮಾಡೋದು, ಈ ಜೀವನ ವ್ಯವಹಾರ ಅಂತ. ಹೀಗೆ ವ್ಯಷ್ಟಿ ತತ್ವದ ದೇಹಗಳು, ಆ ದೇಹದ ಅಭಿಮಾನಿಗಳು ಮತ್ತು ಅವಸ್ಥೆಗಳು ಆಬವು ಅಂತ ಹೇಳಿದ್ರೆ, ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ದೇಹಗಳು, ವಿಶ್ವ ತೈಷ ಪ್ರಾಜ್ಞರೆಂಬ ಜೀವಗಳು, ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿಗಳೆಂದೇ ಅವಸ್ಥೆಗಳು. ಈಗ ನಮಗ ಅರ್ಥ ಆಯ್ತಲ್ಲ ನೀವು. ಯಾಕಂದ್ರೆ ವ್ಯಷ್ಟಿ ತತ್ವ ಅಂದ್ರೆ ಜೀವನ ಅವಸ್ಥೆಗಳೇನು, ಜೀವನಿಗೆ ಯಾವ್ಯಾವ ದೇಹಗಳು, ಆ ದೇಹದ ಅಭಿಮಾನಿಗಳು ಮತ್ತು ಆ ಜೀವನಿಗೆ ಅವಸ್ಥೆಗಳು ಏನಂದ್ರೆ, ಸಮಷ್ಟಿ ತತ್ವದಂತೆ ವ್ಯಷ್ಟಿ ತತ್ವದಲ್ಲಿ ಮೂರು ದೇಹ, ಮೂರು ಜೀವ, ಮೂರು ಅವಸ್ಥೆ. ನಂತರ ಈ 58ನೇ ಪ್ರಶ್ನೆಯಲ್ಲಿ ಭೂತ ಅಂತ ಕರೀತಾರ. ಭೂತಗಳೆಂದರೆ ಏನು? ಅದಕ್ಕೆ ಮಹಾತ್ಮರು ಶಾಸ್ತ್ರಗಳು ಹೇಳಿದವು, ಭವತಿ ಇತಿ ಭೂತ ಅಂದ್ರೆ
ಯಾವುದು ಆಗುತ್ತದೆಯೋ ಹ್ಮ್ ಅದು ಭೂತ. ಹ್ಮ್ ಯಾವುದು ಆಗುತ್ತಿದೆಯೋ ಅಂದ್ರೆ ಹ್ಮ್ ಯಾವುದು ಹುಟ್ಟುತ್ತದೆಯೋ, ಹ್ಮ್ ಯಾವುದು ತೋರುತ್ತದೆಯೋ, ಹ್ಮ್ ಉತ್ಪತ್ತಿ ಆಗುವ ವಸ್ತುವಿಗೆ ಭೂತ ಅಂತ ಕರೆದು. ಹ್ಮ್ ಈ ಜಗತ್ತಾದ್ರೂ ಕೂಡ ಹ್ಮ್ ಆಗಿದೆ. ಅದು ಜಗತ್ತು ಹೌದು. ತೋರ್ತದೆ. ಹ್ಮ್ ಆಗಿದೆ ಅಂದ್ರೆ ಎದರಿಂದ ಆಯ್ತು? ಹ್ಮ್ ಹ್ಮ್ ಸಾಮಾನ್ಯವಾಗಿ ಮನೆಗೆ ಇಂತಹ ವಸ್ತುವಿಂದಲೇ ಮನೆಯಾಗದ. ಹ್ಮ್ ಇಂಥ ಒಂದು ಕಾರಣದಿಂದ ಒಡವೆ ಆಗ್ಯಾವ. ಒಡವೆ ಅಂದ್ರೆ ಆಭರಣಗಳು. ಹ್ಮ್ ಅಂದಾಗ ಒಂದು ವಸ್ತು ನಮಗೆ ತೋರ್ತದ ಅಂದ್ರೆ ಹ್ಮ್ ಅದಕ್ಕೆ ಒಂದು ಕಾರಣ ಇರಲೇಬೇಕು. ಹ್ಮ್ ಯಾಕೆಂದರೆ ಕಾರಣ ಇಲ್ಲದೆ ಕಾರ್ಯ ರೂಪ ತೋರಲಿಕ್ಕೆ ಅಸಾಧ್ಯವಾದದ್ದು. ಹ್ಮ್ ಇದು ನಮ್ಮೆಲ್ಲರಿಗೆ ಅನುಭವದ ವಾಕ್ಯ. ಹ್ಮ್ ಆಭರಣ ತೋರ್ತಾವ ಅಂದ್ರೆ ಅದಕ್ಕೆ ಬಂಗಾರ ಕಾರಣ ಅದ. ಹ್ಮ್ ಯಾವ ಒಂದು ಮಣ್ಣಿನಿಂದ ಕೊಡ ಗಡಿಗೆ ಮಡಿಕೆ ತೋರ್ತಾವಂದ್ರೆ ಕಾರಣ ಮಣ್ಣಾವಂತ. ಅದೇ ರೀತಿ ಯಾವುದು ತೋರುತ್ತದೆಯೋ ಅದು ಭೂತ. ಭೂತಗಳು ಎಷ್ಟು ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಈ 5 ಪಂಚ ಮಹಾಭೂತಗಳಿಂದ ಆಗಿರುವ ವಸ್ತುಗಳಿಗೆ ಭೌತಿಕ ವಸ್ತುಗಳು ಎನ್ನುತ್ತಾರೆ. ನಾವು ಸಹಜವಾಗಿ ಸರಳವಾಗಿ ಪ್ರಪಂಚದಲ್ಲಿ ತಿಳ್ಕೊಂತೀವಿ. ನಮ್ಮ ಬಟ್ಟೆ ಎದರಿಂದ ಆಗ್ಯದ ಅಂದ್ರೆ ಮೂರರಿಂದ ಆಗ್ಯದ. ಇವು ಗಡಿಗೆ ಎದರಿಂದ ಆಗ್ಯಾವ, ಮಣ್ಣಿನಿಂದ ಆಗ್ಯದ. ಆಭರಣ ಇದರಿಂದ ಆಗ್ಯದ, ಬಂಗಾರದಿಂದ ಆಗ್ಯದ. ಇದರ ಜ್ಞಾನ ಎಲ್ಲರಿಗಿದೆ. ಅದರಂತೆ ಈ ವ್ಯವಸ್ಥೆ ಸಮಸ್ಯೆ ರೂಪವಾಗಿ ತೋರುವಂತಹ ಜಗತ್ತು ಎದರಿಂದ ಆಗುತ್ತದೆ ಅಂದ್ರೆ ಅದು ಭೂತದಿಂದ ಅಂತ ಹೇಳಿ. ಅದಕ್ಕೆ ಇವೆಲ್ಲಕ್ಕೂ ಭೌತಿಕ ವಸ್ತುಗಳಂತೀವಿ. ಕೊಡ ನೋಡಿದ್ರೆ ಮಣ್ಣಿಂದ ಆಗ್ಯದ ಅಂತ ಹೇಳ್ತವಲ್ಲ. ಅದೇ ರೀತಿ ಜಗತ್ತು ಎದರಿಂದ ಆಗ್ಯದ, ದೇಹ ಎದರಿಂದ ಆಗ್ಯದ ಅಂದ್ರೆ ಭೂತದಿಂದ ಆಗ್ಯದ. ಅದಕ್ಕೆ ಭೌತಿಕ ದೇಹ ಎನ್ನುತ್ತಾರೆ, ಭೌತಿಕ ವಸ್ತುಗಳು ಎನ್ನುತ್ತಾರೆ. ಮತ್ತೆ ಇರ್ಲಿ, ಇನ್ನೊಂದು ಅಜ್ಞಾನ ಅಂತ ಕಲ್ತೀವಲ್ಲ ನಾವು. ಅಜ್ಞಾನವು ಎಷ್ಟು ಪ್ರಕಾರ ಅಂತ ಹೇಳಿದ್ರೆ, ಅಜ್ಞಾನವು ಆವರಣ ವಿಕ್ಷೇಪಗಳೆಂಬ ಶಕ್ತಿಗಳಿಂದ ಕೂಡಿದ್ದು. ಅಜ್ಞಾನ ಅಂತ ಯಾವ್ದು ಕರಿಬೇಕಂದ್ರೆ ಆವರಣ ವಿಕ್ಷೇಪಗಳು. ಆವರಣ ಅಂದ್ರೆ ನಮ್ಮ ಸ್ವರೂಪವನ್ನ ಆಚ್ಛಾದನ ಮಾಡಿದ್ದು. ವಿಕ್ಷೇಪ ಅಂದ್ರೆ ಒಂದೇ ಪ್ರಕಾರ ಇರದ ಚಂಚಲವಾದ ಶಕ್ತಿಗಳಿಂದ ಕೂಡಿದ್ದು. ಎರಡನೇದ್ದು ಇದು ಭಾವರೂಪವಾದದ್ದು. ಇದು ಅಭಾವ ಅಲ್ಲ ನೋಡ್ರಿ, ಭಾವ. ನಮ್ಗೆಲ್ಲರಿಗೂ ಗೊತ್ತಾಗ್ತವೆ. ಮತ್ತು ಇದು ಅನಾದಿ ಶಾಂತವಾದದ್ದು. ಈ ಅಜ್ಞಾನ ತಿಳಿಲಿಕ್ಕೆ ಹೋದ್ರೆ ಅನಾದಿ ಶಾಂತವಾದದ್ದು. ಅನಂತ ಅನಾದಿ ಬೇರೆ, ಶಾಂತ ಅನಾದಿ ಬೇರೆ. ಶಾಂತವಾದ ಅನಾದಿ ಅಜ್ಞಾನ ಇದು ಯಾವಾಗ್ಲೂ ಇರೋದಲ್ರಿ, ತಿಳಿಯವರೆಗೂ ಇರ್ತಾರ. ತಿಳಿದ ಮೇಲೆ ಅಜ್ಞಾನ ನಾಶ ಆಗ್ತದೆ. ಇಂಥ ಅನಾದಿ ಅಜ್ಞಾನ ಶಾಂತವಾದದ್ದು ಅಂದ್ರೆ ಯಾವಾಗ ಹುಟ್ಟು ಅಂತಂದ್ರೆ ಅದು ಇದುವರೆಗೂ ಯಾರು ಹೇಳೇ ಇಲ್ಲ.
ಇಂಥ ನಕ್ಷತ್ರದಲ್ಲಿ, ಇಂಥ ಯುಗದಲ್ಲಿ, ಕೃತಾಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪಾರ ಯುಗದಲ್ಲಿ ಯಾವುದೇ ಒಂದು ಯುಗದಲ್ಲಿ ಹುಟ್ಟಿದ್ದಲ್ಲ. ಅದಕ್ಕೆ ಇದಕ್ಕೆ ಏನಂತ ಕರೆದ್ರು? ಅನಾದಿ ಶಾಂತ. ಇಲ್ಲಿ ಯಾಕೆ ತಿಳಿಲಿಲ್ಲ ನಿನಗಂದ್ರೆ ಇದಕ್ಕೆ ಅಜ್ಞಾನ. ಅಜ್ಞಾನ ಹೆಂಗ್ ಬಂತು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ಕಾರಣ ಏನು? ಅಜ್ಞಾನ. ಇಷ್ಟೇ ಹೇಳ್ಬೋದು ವಿನ ಯಾವಾಗ ಹುಟ್ಟಿತು ಅಂದ್ರೆ ನೀನು ಯಾವಾಗ ಎಷ್ಟು ಜನ್ಮದಿಂದ ಹುಟ್ಟುತ್ತಾ ಬಂದಿದ್ದಿ ಅವಾಗಲೇ ಅದು ಹುಟ್ಟ್ಯದಂದು. ಅವಾಗಲೇ ಅದು ಹುಟ್ಟ್ಯಾವ. ಆದರೆ ಇದು ಇಂಥ ಅನಾದಿಯಾಗಿರ್ತಕ್ಕಂಥ ಅಜ್ಞಾನ ಶಾಂತವಾದದ್ದು. ಅಂತೆ ಒಂದು ಮುಗಿಸಲಿಕ್ಕೆ ಅಜ್ಞಾನವನ್ನು ನಾಶ ಮಾಡಿಕೊಡಲಿಕ್ಕೆ ಬರ್ತದಂತೆ. ಅಜ್ಞಾನ ಕಳ್ಕೊಳಕ್ ಬರ್ತದಂದ್ರೆ ಇದು ಅಜ್ಞಾನ ನಮ್ಮ ಆ ಜ್ಞಾನದ ಆಟಿಗಳಲ್ಲಿ ಇದೆ ಅಂತ ಅರ್ಥ ಆಯ್ತು ನೋಡಿ. ನಮ್ ಜ್ಞಾನ ಯಾವಾಗ ಆಯ್ತು ಅಜ್ಞಾನ ಹೋಗ್ತದೆ. ಅಂದ್ರೆ ಯಾವ ಜನ್ಮದಲ್ಲಾದ್ರೂ ಕೂಡ ಎಲ್ಲಿಯವರೆಗೂ ಪುರುಷಾಸ್ತ್ರಾದಿಗಳ ಶ್ರವಣಕ್ಕ ಮನನ ನಿಧಿತ ಹೋಗೋದಿಲ್ಲೋ ಅಲ್ಲಿವರೆಗೂ ಇದು ಇರೋದೆ. ಮತ್ತೆ ಇನ್ನ ಏನ್ ಗುಣವಿರಲ್ಲ ಅಂದ್ರೆ ಭ್ರಾಂತಿಯನ್ನು ಹುಟ್ಟಿಸುವುದು. ಭ್ರಾಂತಿ, ಭ್ರಮೆ, ಅಧ್ಯಾಸ, ಮೋಹ, ಮಮಕಾರ ಇವೆಲ್ಲವನ್ನ ಉತ್ಪತ್ತಿ ಮಾಡುವಂತದ್ದು ಮತ್ತು ಏಕವಾಗಿರುವುದು. ಅಜ್ಞಾನ ಅನ್ನುವಂಥದ್ದು ಇದು ಎಲ್ಲರಿಗೆ ಒಂದೇ ಸಮಾನಾಗಿರ್ತದೆ. ಬೇರೆ ಬೇರೆ ರೀತಿಯ ಅಜ್ಞಾನಗಳು ಬೇರೆ. ಭೌತಿಕವಾಗಿ ತೋರುವಂತ ಎಲ್ಲಾ ಜೀವಗಳಿಗೆ ಅಜ್ಞಾನ ಅನ್ನುವಂಥದ್ದು ಒಂದೇ ಆದ ಆ ಒಂದೇ ಅಜ್ಞಾನ ಸರ್ವ ಜೀವಿಗಳ ಸ್ವರೂಪವನ್ನ ಕಾಣಲಾರ್ದಂಗೆ ಮುಚ್ಚದಂದ್ರ ಒಂದೇ. ಹೇಗೆ ಅಂದ್ರೆ ಆಕಾಶ ಸರ್ವಗತಶ್ಯ ಅಂದ್ರ ಆಕಾಶ ಒಂದೇ ಇಡೀ ಜಗತ್ತನ್ನೇ ಮುಚ್ಚದಲ್ಲ. ಒಂದೊಂದು ದೇಶಕ್ಕೆ ಒಂದೊಂದು ಜಗತ್ತಿಲ್ಲ, ಆಕಾಶಿಲ್ಲ. ಅದೇ ಪ್ರಕಾರವಾಗಿ ಒಬ್ಬೊಬ್ಬ ಜೀವಿಗೆ ಒಂದೊಂದು ಅಜ್ಞಾನ ಇಲ್ಲ. ಅಜ್ಞಾನ ಏಕವಾಗಿರುವುದು ಅಂದ್ರೆ ಯಾರು ತಮ್ಮ ಪುಣ್ಯದಿಂದ ತಿಳ್ಕೊಂಡಂತ ಜ್ಞಾನಿಗಳನ್ನ ಬಿಟ್ಟು ಎಲ್ಲರಿಗೆ ಸಮಾನವಾಗಿರುವುದು. ಆ ಕಾರಣ ಏಕವಾಗಿರುವುದು ಅಂತ ಅಜ್ಞಾನಕ್ಕೆ ಲಕ್ಷಣ ಹೇಳಿದರು. ಆವರಣ ವಿಕ್ಷೇಪ ಶಕ್ತಿಗಳಿಂದ ಕೂಡದ, ಭಾವರೂಪ ಆಗ್ಯದ, ಇದು ಅನಾದಿಯಾದ, ಕ್ರಾಂತಿ ಹುಟ್ಟಿಸ್ತದ ಮತ್ತು ಏಕವಾಗಿರುವುದು ಒಂದೇ ಆಗಿರುವುದು. ಕಾರಣ ಶ್ರೀರಾಮಚಂದ್ರ ವಶಿಷ್ಠರಲ್ಲಿ ಪ್ರಶ್ನೆ ಮಾಡೋದು ಇದೇ ಅಜ್ಞಾನ. ಅವರು ಕೂಡ ಇದೇ ಪ್ರಶ್ನೆ ಮಾಡಲ್ಲ, ತನ್ನ ನಿಜ ಸ್ಥಿತಿ ತಾನ್ಯಾರೆಂದು. ರಾಮಗಾದದ್ದು ಅದೇ ಅಜ್ಞಾನ, ಮತ್ತೆ ಮೈತ್ರಿಯಾದದ್ದು ಅದೇ ಅಜ್ಞಾನ. ಹಿಂದಿನ ಎಷ್ಟೋ ಮುನಿಗಳು, ಸಂತರು, ಶಾಂತರು, ಶರಣರಿಗೆ ಆದದ್ದು ಅದು ಒಂದೇ ಅಜ್ಞಾನ. ಆ ಕಾರಣ ಇದಕ್ಕೆ ಅಜ್ಞಾನ ಅಂತ ಕರೆದು. ಮತ್ತೆ ಈಶ್ವರನ ಸ್ವರೂಪ ಅಂತ ಹೇಳಿದ್ರೆ ಈಶ್ವರ ಅವನ ಲಕ್ಷಣದ ವಾಚಾರ್ಥವೇನು, ಈಶ್ವರನ ಸ್ವರೂಪ ಏನು?
ಅವನ ವಾಚಾರ್ಥವನ್ನ ಹೇಗೆ ಅದ ಇವ್ರಿಗೆ ಈಶ್ವರ ಹೇಗೆ ಅನ್ನಬೇಕು ಅಂದ್ರೆ ಈಶ್ವರನ ಸ್ವರೂಪಕ್ಕೆ ಪ್ರಧಾನವಾಗಿ ವಾಚಾರ್ಥವೆನಿಸಿಕೊಳ್ಳುವುದು 3 ಸ್ವರೂಪಗಳು. 3 ಸ್ವರೂಪಗಳು ಯಾವುವು ಅಂದ್ರೆ ಒಂದು ಕಾರ್ಯ, ಇನ್ನೊಂದು ಕಾರಣ, ಮತ್ತೊಂದು ಅಧಿಷ್ಠಾನ. ಕಾರ್ಯ, ಕಾರಣ, ಅಧಿಷ್ಠಾನ. ಕಾರ್ಯ ಇಲ್ಲದೆ ಕಾರಣ ಇಲ್ಲ, ಕಾರಣ ಇಲ್ಲದೆ ಕಾರ್ಯ ಇಲ್ಲ, ಬೇರೆ ಬೇರೆ ಅಲ್ಲ ಇವು. ಮತ್ತು ಅಧಿಷ್ಠಾನ ಅಂದ್ರೆ ಯಾವಾಗಲೂ ಕಾರಣವಾಗಿಯೇ ಇರೋದು, ಅದೆಂದೂ ಕಾರ್ಯ ಆಗೋದಿಲ್ಲ. ಹೀಗೆ ಮೊದಲು ಹೇಳಿದ ಸಮಷ್ಟಿಯಲ್ಲಿ ವಿರಾಟ, ಹಿರಣ್ಯಗರ್ಭ, ಅವ್ಯಾಕೃತಗಳೆಂಬ 3 ದೇಹಗಳು, ವೈಶ್ವಾನರ, ಸೂತ್ರಾತ್ಮ, ಅಂತರ್ಯಾಮಿಗಳೆಂಬ 3 ಅಭಿಮಾನಿಗಳು, ಸೃಷ್ಟಿ, ಸ್ಥಿತಿ, ಪ್ರಳಯಗಳೆಂಬ 3 ಅವಸ್ಥೆಗಳು, ಈ 9 ಸೇರಿ ಈಶ್ವರನ ಕಾರ್ಯವೆನಿಸುತ್ತದೆ. ಎಲ್ಲವೂ ಈಶ್ವರನ ಕಾರ್ಯ, ಕಾರಣ ಅಂತ ಹೇಳ್ತಾ ಬಂದರು. ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿಸುವ ಗಾಳಿಯು ನಿಮ್ಮದಾನ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಪುಣ್ಯಗಳನ್ನು ಏನಂತೆ ರಾಮನಾಥ್ ಅಂತ ಅವರು ಹೇಳ. ಈ 9 ಸೇರಿ ಈಶ್ವರನ ಕಾರ್ಯ. 10ನೆಯದಾದ ಮಾಯೆಯೇ ಕಾರಣ. ಏನ್ ಕಾರಣ ರೀ ಅಂದ್ರೆ ಮಾಯೆ ಕಾರಣ. ಮಾಯೆ ಅಂದ್ರೆ ಏನಮ್ಮ ಅರ್ಥ? ಇದ್ದದ್ದನ್ನ ಇದ್ದಂತ ವಸ್ತುವಿನಲ್ಲಿ ಇಲ್ಲದಂತ ವಸ್ತುವಿನ ಭ್ರಾಂತಿ ಸೃಷ್ಟಿಸುವುದೇ ಮಾಯ ಅಂತ. ಅದಕ್ಕೆ ಶಾಸ್ತ್ರಗಳು ಮುಂದೆ ಹೇಳ್ತಾರ. ಸುಮ್ನೆ ಸೂಕ್ಷ್ಮ ಟಚ್ ಕೊಡ್ತೇನೆ. ಹಗ್ಗದಲ್ಲಿ ಹಾವು, ಊಟ ಮರದಲ್ಲಿ ಕಳ್ಳ, ಇವೆಲ್ಲ ಅಲ್ಲಿ ಹಗ್ಗದಲ್ಲಿ ಹಾವು ಆದೇನನ್ನೋದು ಇಲ್ಲ. ಇರುವಂತ ಹಗ್ಗದಲ್ಲಿ ಇದ್ದದಂತ ಹಾವನ್ನ ತೋರಿಸುವುದೇನದ ಅದೇ ಮಾಯೆ. ಮೂಟ ಮರನೇ, ಕಳ್ಳ ಇಲ್ಲವೇ ಇಲ್ಲ. ಇರುದ್ದದ್ದೇನಮ್ಮ ಮೂಟ ಮರ, ತೋರುವುದು ಕಳ್ಳ. ಇದ್ದದ್ದು ಹಗ್ಗ, ತೋರುವುದು ಹಾವು. ಇದ್ದದ್ದು ಕಪ್ಪೆ ಚುಕ್ಕು, ತೋರುವುದು ಬೆಳ್ಳಿ. ಹೀಗೆ ತೋರಲಿಕ್ಕೆ ಕಾರಣ ಏನು ಅಂದ್ರೆ ಅದು ಮಾಯೆ. ಈ ಮಾಯೆಗೆ ಅದು ಕಾರ್ಯ ಆಯ್ತು, ಈಶ್ವರನ ಕಾರ್ಯ. ಅದು ಮೊದಲು ಕಾರ್ಯ. ಅದಕ್ಕೆ ಕಾರಣ ಏನಂದ್ರು ಮಾಯೆ ಅಂದ್ರು. ಇದಕ್ಕೆ ಅದು ಇರಬೇಕಾಗಿತ್ತು ಎಲ್ಲಿ ತೋರ್ತಾವ ಅಂದ್ರೆ 11ನೆಯದಾದ ಪರಬ್ರಹ್ಮವೇ ಅಧಿಷ್ಠಾನದ್ದು. ಅಧಿಷ್ಠಾನವಾದ ಪರಬ್ರಹ್ಮದಲ್ಲಿ ಈಶ್ವರನ ಕಾರ್ಯ ಮತ್ತು ಕಾರಣಗಳು ತೋರ್ತಾವ. ಈಶ್ವರನ ಕಾರ್ಯ, ಅದಕ್ಕೆ ಕಾರಣ ಮಾಯೆ. ಅದಕ್ಕೆ ಮಾಯೆ ಅನ್ನುವಂಥದ್ದು ನಿಮಗೆ ಹಿಂದೆ ಹೇಳಿರ್ಬೇಕಂತ ಅನ್ಸ್ತಾಮ. ಮತ್ತೊಂದು ಸ್ವಲ್ಪ ನೆನಪು ಮಾಡೋಣ. ಈಗ ನನಗೆ ನೀರಡಿಕೆ ಆಗಿದೆ, ನೀರ್ ಕುಡಿಬೇಕು, ಐಶ್ವರ್ಯದ ಊಟ ಮಾಡೋದು ಅಂದಾಗ ನನಗೆ ಸಾಧನೆಗಳು ಬೇಕು, ಕಾರಣಗಳು ಬೇಕು. ಅದಕ್ಕೆ ನೀರು ಕುಡಿಬೇಕಾದ್ರೆ ಬಾಯಿಯೇ ಕಾರಣ ಅಲ್ಲ. ಕಾರ್ಯ ನೀರಡಿಕೆ, ಕಾರಣ ಬಾಯಿ. ಅದರಂತೆ
ಕೈಯೇನದ ಅದು ಹಿಡಿಬೇಕು ಅಧಿಷ್ಠಾನ. ಆ ಕೈಯಿಂದಲೇ ಬಾಯಿಂದಲೇ ಆ ಕಾರ್ಯವನ್ನ ಮಾಡಿ ಮುಗಿಸಬೇಕು. ಅರ್ಥಾತ್ ಮನುಷ್ಯನಿಗೆ ಉಸಿರಾಡಲಿಕ್ಕೆ ನಾಸಿಕನೇ ಅಂದ್ರೆ ಮೂಗು ಸಾಧನ, ಕೈ ಹಿಡಿಲಿಕ್ಕೆ ಸಾಧನ, ಕಾಲು ನಡಲಿಕ್ಕೆ ಸಾಧನ. ಸಾಧನೆಗಳು ಇದ್ದಿಲ್ಲ ಅಂದ್ರೆ ನಾನು ಉಸಿರಾಡಲಿಕ್ಕೆ ಸಾಧ್ಯ ಇದ್ದಿಲ್ಲ, ಕಾಲಿದ್ದಿಲ್ಲ ಅಂದ್ರೆ ನಡಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಒಂದು ಸಾಧನೆ ಬೇಕು ಅಂತ. ಅದಕ್ಕೆ ಈ ಮಾಯೆ ಅನ್ನುವಂತ ಸಾಧನೆ ಈಶ್ವರನಿಗೆ ಅವಶ್ಯಕತೆ. ಈಶ್ವರನ ಕಾರ್ಯ ಯಾವ ಕಾಯ್ದರೆ ಕಾರಣ ಮಾಯೆ ಬೇಕೇ ಬೇಕು. ನನ್ನ ಹಸಿವು ತೃಪ್ತಿ ಆಗಬೇಕಾದ್ರೆ ಕಾರಣವಾದಂತ ಕೈ ಬೇಕೇ ಬೇಕು. ಉಸಿರಾಡಬೇಕಾದ್ರೆ ಕಾರಣವಾದ ಮೂಗು ಬೇಕೇ ಬೇಕು. ನೀರು ಕುಡಿಬೇಕಾದ್ರೆ ಬಾಯಿ ಕಾರಣ. ಈ ಕಾರಣ ಇಲ್ಲದೆ ಕಾರ್ಯ ಮಾಡಕ್ ಸಾಧ್ಯ. ಅದಕ್ಕೆ ಪರಮಾತ್ಮ ಇಂತಹ ಸೃಷ್ಟಿಯಾದ ಜಗತ್ತನ್ನೇ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಮೂಲ ಮಾಯೆ. ಅದಕ್ಕೆ ಇದಕ್ಕೆ ಮಾಯೆಗೆ ಅಧಿಷ್ಠಾನವಾದದ್ದು ಯಾವುದು ಅಂದ್ರೆ ಅಲ್ಲಿ ಆಧಾರ ಆ ಬ್ರಹ್ಮ. ಅದೇ ಈ ಮಾಯೆ ಅಂತ ಪರಮಾರ್ಥ ಗೀತೆಯಲ್ಲಿ ಹೇಳಿದಂಗ ಪರಬ್ರಹ್ಮವೇ ಅಧಿಷ್ಠಾನ. ಎಲ್ಲ ಸೇರಿ ಈಶ್ವರನ ಸ್ವರೂಪದ ವಾಚಾರ್ಥವೆನಿಸುತ್ತದೆ. ಈಶ್ವರನ ಸ್ವರೂಪದ ವಾಚಾರ್ಥ ಅಂತ ಏನಂತ ಕೇಳಲ್ಲ. ಅದಕ್ಕೆ ಅವಳಿಗೆ ಕಾರ್ಯ ಜ್ಞಾನ, ಕಾರ್ಯ ಜ್ಞಾನ ಪೂರ್ತಿ ಆಗಬೇಕಾದ್ರೆ ಕಾರಣವಾದ ಮಾಯೆ. ಈ ಕಾರ್ಯ ಕಾರಣ ಕೂಡ ಎಲ್ಲಿ ಯಾವಂದ್ರೆ ಮೂಲ ಅಧಿಷ್ಠಾನವಾದ ಪರಬ್ರಹ್ಮದಲ್ಲಿ ಹಿಡಿತವ. ಇದಕ್ಕೆ ಈಶ್ವರ ಸ್ವರೂಪದ ವಾಚಾರ್ಥ. ಮತ್ತು ಇಂಥ ಈಶ್ವರ ಸ್ವರೂಪಕ್ಕೆ ಲಕ್ಷಾರ್ಥ ಏನು ಅಂದ್ರೆ ಮೇಲೆ ಹೇಳಿದ ಕಾರ್ಯದ ಕಾರಣಗಳಾದ 10 ವಸ್ತುಗಳನ್ನ ಬೇಕು. 10 ವಸ್ತು ಬಿಡಬೇಕಲ್ಲಿ. ಕಾರ್ಯ, ಕಾರಣ, ಅಧಿಷ್ಠಾನ, ವಿರಾಟ, ಹಿರಣ್ಯಗರ್ಭ, ವೈಶ್ವಾನರ, ಸೂತ್ರಾತ್ಮ, ಅಂತರ್ಯಾಮಿ ಇವೆಲ್ಲವನ್ನ ಬಿಟ್ಟ ಮೇಲೆ ಕಾರಣಗಳಾದ 10 ವಸ್ತುಗಳನ್ನು ಬಿಟ್ಟು 11ನೆಯದಾದ ಅಧಿಷ್ಠಾನವಾದ ಪರಬ್ರಹ್ಮವೇ ಈಶ್ವರನ ಸ್ವರೂಪಕ್ಕೆ ಲಕ್ಷ್ಯ. ಜಗತ್ತು ಹೊರಗೆ ಹೇಗೆ ಒಳಗಿರತಕ್ಕಂತ ಅಂತರ್ಯಾಮಿಯಾಗಿ ಎಲ್ಲಾ ಕಾರ್ಯಕಾಲಗಳಲ್ಲಿ ಬೇಕು. ಇಲ್ಲಿ ಅವನ ಇದು ಆ ಪರಬ್ರಹ್ಮ ಆದಂತನೇ ಇದೆಲ್ಲ ನಡೆದವು. ಆ ಬ್ರಹ್ಮ ಅಧಿಷ್ಠಾನವಾಗಿರ್ತಿಲ್ಲ ಅಂದ್ರೆ, ಹಕ್ಕನೇ ಇರ್ತಿಲ್ಲ ಅಂದ್ರೆ ಹಾವು ತೋರ್ತಿದಿಲ್ಲ. ಮೋಟು ಮರನೇ ಇಲ್ಲಂದಾಗ ಕಳ್ಳರು ತೋರ್ತಿದಿಲ್ಲ. ಕಪ್ಪೆ ಚಿಪ್ಪಿಲ್ಲದ ಬೆಳ್ಳಿ ತೋರ್ತಿದಿಲ್ಲ. ಅದು ಇದೆ ಅಂತ ಇವೆಂಗ ತೋರ್ತಾವ. ಅಧಿಷ್ಠಾನವಾದ ಪರಬ್ರಹ್ಮ ನಾವಿದ್ದೀವಂತ ಇವೆಲ್ಲವೂ ತೋರ್ತಾವ. ನಮಗೆ ಜಾಗ್ರ, ಸ್ವಪ್ನ, ಈ ಜೀವಗಳಂತಕ್ಕದ್ದು ಏನವ ಅವೆಲ್ಲ ವಿಶ್ವ, ತೈಸ, ಪ್ರಜ್ಞೆ ಎಲ್ಲಾ ತೋರ್ಲಿಕ್ಕೆ, ಇವೆಲ್ಲರ ಕಾರ್ಯ ನಡಿಲಿಕ್ಕೆ ಕಾರಣವಾದ ಮಾಯೆಯನ್ನು ಬಿಟ್ಟು ಆ ಮಾಯೆಗೆ ಅಧಿಷ್ಠಾನವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ನಾನೇ ಅಂತ ತಿಳಿಯುವುದು ಲಕ್ಷ್ಯ. ಇದನ್ನ ಹೇಳಿ ಜೀವನ ಸ್ವರೂಪಕ್ಕೆ ವಾಚಾರ್ಥ ಒಂದರೆ ಈಶ್ವರನ ವಾಚಾರ್ಥ ಹೇಳಿದಲ್ಲಮ್ಮ, ಅದರಂತೆ ಜೀವನ ಸ್ವರೂಪಕ್ಕೆ
ವಾಚಾರ್ಥವೇನು ಅಂದ್ರೆ ಜೀವನ ಸ್ವರೂಪಕ್ಕೆ ಈಶ್ವರನ ಸ್ವರೂಪಕ್ಕೆ ಮೂರು ಕಾರಣವಾದಂತೆ ಜೀವನಿಗೂ ಕೂಡ ಮೂರು ಅಂಶಗಳು ಇವೆ ಅಂದವು. ಅವು ಯಾವಂದ್ರೆ ಅವನ ಕಾರ್ಯಕ್ಕೆ ಸ್ಥೂಲತೆ ಬೇಕು ನೋಡಿ. ಜಾಗ್ರದಲ್ಲಿ ಏನಾದ್ರು ಮಾಡಬೇಕಂದ್ರೆ ಸ್ಥೂಲ ದೇಹ ಬೇಕು. ಮತ್ತೆ ಸೂಕ್ಷ್ಮ ದೇಹ ಮತ್ತೆ ಕಾರಣ ದೇಹ. ಈ ಮೂರು ದೇಹಗಳಿಗೆ ವಿಶ್ವ ತೈಜಸ ಪ್ರಾಜ್ಞರೆಂಬ ಮೂರು ಜೀವಗಳು. ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳು. ಈ 9 ಸೇರಿ ಕಾರ್ಯವೆನಿಸುತ್ತದೆ. ಇವುಗಳ ಮೂಲಕ ನಮ್ಮ ಕಾರ್ಯ ಜಾಗ್ರದಲ್ಲಿ ಇಂದ್ರಿಯಾದಿಗಳು 25 ತತ್ವಗಳು, ಸ್ವಪ್ನದಲ್ಲಿ 13 ತತ್ವಗಳು, ನಿದ್ರೆಯಲ್ಲಿ 7 ತತ್ವಗಳು ಇವೇ ಕಾರ್ಯವೆನಿಸುತ್ತವೆ. ಈ ಜೀವನ ಕಾರ್ಯ ಆಯ್ತು. ಇದಕ್ಕೆ ಕಾರಣ ಏನಮ್ಮ? ಅಲ್ಲೇ ಕಾರಣ ಈಶ್ವರನಿಗೆ ಮಾಯ ಅಂತ. ಅದು ಎಂಥ ಮಾಯ ಅಂದ್ರೆ ಶುದ್ಧ ಮಾಯ ಅಂತ ಅನ್ಬೇಕಂತ. ಅದಕ್ಕೆ ಶುದ್ಧ ಅಂತಾರ. ಈ ಜೀವನಿಗೆ ಏನು ಸಾಧನ ಆಗಿದ್ದೆ. ಇವನು ಏನಾದ್ರು ಮಾಡ್ಬೇಕಂದ್ರೆ ಇವನಿಗೂ ಸಾಧನೆ ಬೇಕು. ಮಾಯೆ ಸಾಧನೆ ಇಲ್ಲದೆ ಯಾವ ಕಾರ್ಯ ಈಶ್ವರನ್ನು ಬಿಡಂಗಿಲ್ಲ. ವೈವಿಧ್ಯ ಸಾಧನೆ ಇಲ್ಲದೆ ಜೀವನ ಯಾವುದೇ ವ್ಯವಹಾರ ನಡೆಯಲ್ಲ. ಮೊದಲೇ ಹೇಳಿ ನಾನು ಮನಸ್ಸು ಬುದ್ಧಿ ಎಲ್ಲ ಸಾಧನೆ ಮಾಡಿಕೊಂಡು ಎಲ್ಲವನ್ನು ಮಾಡ್ತಾನ. ಮೂರನೇದೇನು ಅಂದ್ರೆ ಅಧಿಷ್ಠಾನ ಕೂಟಸ್ಥ ಚೇತನ. ಅಲ್ಲಿ ಪರಬ್ರಹ್ಮವೇ ಈಶ್ವರನಿಗೆ ಲಕ್ಷ್ಯ ಆಗ್ತದೆ. ಅಧಿಷ್ಠಾನವಸ್ತು ಚೇತನ. ಇಲ್ಲಿ ನಮ್ಮೊಳಗೆ ಅಧಿಷ್ಠಾನವಾದದ್ದು ಯಾವುದು ಅಂದ್ರೆ ಕೂಟಸ್ಥ ಚೇತನ. ಅದಕ್ಕೆ ನಾವು ಬೇರೆ ಬೇರೆ ಶಬ್ದಗಳಲ್ಲಿ ಕಲ್ತೀವಿ. ಕೂಟಸ್ಥ ಅಂದ್ರೆ ಒಂದೇ, ಸಾಕ್ಷಿ ಅಂದ್ರೆ ಒಂದೇ, ಚೇತನ ಅಂದ್ರೆ ಒಂದೇ. ಈ ಮೂರು ಜೀವನ ಸ್ವರೂಪಕ್ಕೆ ವಾಚಾರ್ಥಗಳು. ಇದಕ್ಕೆ ಅಧಿಷ್ಠಾನವಾದ ಜೀವನೇ ಇವರ ಲಕ್ಷ್ಯಾರ್ಥ ಆಗ್ತದೆ. ಯಾಕಂದ್ರೆ ಇವರಿಬ್ರು ಚೇತನ ಸ್ವರೂಪ. ಈಶ್ವರ ಚೇತನಾದ, ಜೀವನ ಚೇತನ. ಈಶ್ವರ ದೊಡ್ಡ ಕಾರ್ಯ ಮಾಡಿ ಪ್ರಪಂಚ ಮಾಡಿದ. ಜೀವ ತಾನು ಅಲ್ಪಜ್ಞ ಅಂತ ತಿಳ್ಕೊಂಡು ತನ್ನ ದೇಹದಿಂದಲೇ ತನಗಾದಷ್ಟು ಕಾರ್ಯ ಮಾಡ್ತಾರೆ ವಿನಃ ಜಗತ್ತಿನ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಾಗಲ್ಲಂದ್ರೆ ಅವನ ಉಪಾಧಿ ದೊಡ್ಡದು, ಮಾಯಾ ಉಪಾಧಿ, ಜೀವನ ಅವಿದ್ಯಾ ಉಪಾಧಿ. ಹಾಗಾಗಿ ನಾವು ಶಾಲೆ ಕಲಿಯುವಾಗ ಮೇಷ್ಟ್ರುಗಳು ಶಾಲೆಯಲ್ಲಿ ಬೋರ್ಡ್ ಅಂತಿದ್ದು. ಆ ಬೋರ್ಡ್ ಮೇಲೆ ಸುಮಾರು ವಿಷಯಗಳನ್ನ, ಶಬ್ದಗಳನ್ನ, ಅಕ್ಷರಗಳನ್ನ ಬರೀತಿದ್ರು. ಅವನ್ನ ನೀವು ಬರ್ಕೊಡ್ರಿ ಅಂತ ಹೇಳ್ತಾರೆ. ನಮ್ ಕೈಯಲ್ಲಿ ಒಂದು ಪಾಟಿ ಅನ್ನುವಂಥದ್ದು ಅದು ಬೋರ್ಡೆ. ಪಾಟಿ ಅಂದ್ರೆ ಗೊತ್ತಾಗ್ತಲ್ಲ. ಅಲ್ಲಿ ಆ ಬೋರ್ಡ್ ಮೇಲಿದ್ದಂತ ಶಬ್ದಗಳನ್ನೇ ನಾವು ಪಾಟಿಯಲ್ಲಿ ಬರ್ಕೋಬೇಕು. ಆದರೆ ಬೋರ್ಡ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಿಂದ ಬಹಳಷ್ಟು ವಿಷಯಗಳನ್ನ ಒಂದೇ ಸಲ ಬರಿಬಹುದು. ಆದ್ರೆ ನಮ್ಮ ಕೈಯಲ್ಲಿರ್ತಕ್ಕಂತ ಪಾಟಿಯಲ್ಲಿ ಆ ಚಿಕ್ಕ ಶಬ್ದಗಳನ್ನ ಮಾಡಿ, ಚಿಕ್ಕ ಅಕ್ಷರಗಳನ್ನ ಮಾಡಿ
ಸ್ವಲ್ಪ ಸ್ವಲ್ಪ ಬರೆಯೋದ್ರಾಗ ನಮ್ಮ ಪಾಠ ತುಂಬ ಹೋಗ್ತಾವ. ಹೌದು. ಹ್ಮ್. ಅವ್ರು ಕೇಳ್ತದ ಬರೆದಾಯ್ತೇನೋ ಹೌದು. ಹ್ಮ್. ಮತ್ತೆ ಅಡಸಲು ಹ್ಮ್. ಇಲ್ಲ ಯಾರಾದ್ರು ಬರ್ಕೊಂಬರಿದ್ದೀರೋ ಅಂತ ಕೇಳ್ತದ್ರ. ಹೌದ್ರಿ. ಹ್ಮ್. ಯಾಕೆ ಕೇಳ್ತದ್ರು ಅಂದ್ರೆ ಇದು ಸಣ್ಣದು, ಹ್ಮ್. ಇದ್ರೊಳಗೆ ಎಲ್ಲಾ ಬರ್ಲಿಕ್ಕೆ ಒಮ್ಮೆಲೆ ಆಗಲ್ಲ ಅಂತ ಗೊತ್ತಿದ್ದೇ ಕೇಳ್ತಾವ. ಹೌದು. ಹ್ಮ್. ಕಾರಣ ಅದು ಬೋರ್ಡ್ ದೊಡ್ಡದು, ಹ್ಮ್. ಪಾಠ ಸಣ್ಣದು. ಹ್ಮ್. ಬೋರ್ಡ್ ಅಲ್ಲಿ ಇದ್ದಿದ್ದೆ ಪಾಠಲ್ಲಿ ಅಲ್ಲ, ಹ್ಮ್. ಪಾಠಿಯಲ್ಲಿ ಇದ್ದಿದ್ದೆ ಬೋರ್ಡ್ ಅಲ್ಲ, ಹ್ಮ್. ಬೇರೆ ಇಲ್ಲ ಅವನು. ಬೇರೆ ಇಲ್ಲ. ಹ್ಮ್. ಕಾರಣ ಹ್ಮ್. ಈ ಮೂರು ಜೀವನ ಸ್ವರೂಪೇ ವಾಚ್ಯಾರ್ಥ. ಹ್ಮ್. ಹ್ಮ್. ಮತ್ತೆ ಜಗತ್ತು, ಜೀವ, ಈಶ್ವರ ಹ್ಮ್. ಈ ಮೂರರ ಹ್ಮ್. ವಿಚಾರವನ್ನ ನೀವು ಮಾಡಬೇಕು. ಇಷ್ಟೇ ಪಾರಮಾರ್ಥದ ವಿಚಾರವನ್ನ ತಿಳ್ಕೊಂಡ್ರೆ ಸಾಕು ಅಂತ ಹೇಳಿದರು. ಮನೆ ಕಟ್ಲಿಕ್ಕೆ ಇಷ್ಟು ಸಾಕು, ನಿನ್ನ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಇಷ್ಟು ಸಾಕು ಅಂತ ಹೇಳಿದ್ರಿ. ಇಷ್ಟು ತಿಳ್ಕೊಂಡ ಮೇಲೆ ಜಗತ್ತು, ಜೀವ, ಈಶ್ವರ ಈ ಮೂರನ್ನ ತಿಳ್ಕೊಂಡ ಮೇಲೆ ಇದಕ್ಕೆ ಆಗುವ ಫಲವೇನು, ಇದರಿಂದ ಆಗುವ ಲಾಭವೇನು ಅಂದ್ರೆ ಜಗತ್ತೇನು ಎಂಬುದಾಗಿ ವಿಚಾರ ಮಾಡುತ್ತಾ ಹೊರಟರೆ ಅದು ಹಗ್ಗದಲ್ಲಿ ಕಂಡ ಹಾವನ್ನು ವಿಚಾರ ಮಾಡುತ್ತಾ ಹೋದರೆ ಹಾವು ಮಿಥ್ಯೆಯಾಗಿ ಹಗ್ಗವೊಂದೇ ಉಳಿಯುವಂತೆ ಅವ್ರು ಇಲ್ಲೇ ಹೇಳ್ಯಾರ, ಮುಂದೆ ಹೇಳ್ಕಂತ ಮೂಟ ಮರದಲ್ಲಿ ಕಂಡ ಕಳ್ಳ, ಮರುಮರೀಚಿಕೆಯ ಜಲ ಇವುಗಳನ್ನ ವಿಚಾರ ಮಾಡ ಹೊರಟರೆ ಅವು ಇಲ್ಲವಾಗುವಂತೆ. ಏನಿಲ್ಲವಾದ್ರಿ ಅಂದ್ರೆ ಹಾವಿಲ್ಲದಂಗಾಯ್ತು, ಹಗ್ಗೊಂದಿಳ್ತು, ಮೋಟ ಮರದಲ್ಲೇ ಕಳ್ಳ ಇಲ್ಲದಂಗಾಯ್ತು, ಮರ ಒಂದೇ ಉಳಿತು, ಮರುಭೂಮಿಯಲ್ಲಿ ಜಲ ಅಂದ್ರೆ ನೀರಿಲ್ಲದಂಗಾಯ್ತು, ಭೂಮಿ ಒಂದೇ ಉಳಿತು. ಹೀಗೆ ಅವು ಹೇಗೆ ಸುಳ್ಳಾದವು ಅದರಂತೆ ಜಗತ್ತು ಸಹ ಸುಳ್ಳಾಗ್ತದೆ. ಜಗತ್ತು ಸುಳ್ಳಂದ್ರೆ ದೇಹ ಸುಳ್ಳಾಯ್ತು. ಈಗ ಸ್ವಪ್ನ ಸಾಕ್ಷಿಯನ್ನ ವಿಚಾರ ಮಾಡಿದಾಗ ಸ್ವಪ್ನವೂ ಮಿಥ್ಯೆ ಆಗುವಂತ. ಕನಸನ್ನ ಅನುಭವಿಸಿ ವಿಚಾರ ಮಾಡ್ಕೊಂತ ಹೋದಾಗೆಲ್ಲ ಸ್ವಪ್ನ ಎಲ್ಲ ಸುಳ್ಳಲ್ಲ. ಅದರಂತೆ ಜಗತ್ತಿನ ಸ್ವರೂಪವನ್ನ ವಿಚಾರ ಮಾಡ ಹೊರಟರೆ ಅದು ಕೇವಲ ನುಡಿ ಮಾತ್ರವಾಗಿರುವುದು. ಅದರಿಂದ ಮಿಥ್ಯೆ ಎಂಬುದಾಗಿ ತಿಳಿದು ಬರುತ್ತದೆ. ಏನಮ್ಮ ನುಡಿ ಮಾತ್ರದಿಂದ, ನಾವು ಬರೇ ಶಬ್ದ ಮಾತ್ರದಿಂದ, ಕಳ್ಳ ಶಬ್ದದಿಂದಾನ, ಮರುಭೂಮಿಯಲ್ಲಿ ನೀರು ಶಬ್ದದಿಂದ, ವಿಚಾರದಿಂದ ಇಲ್ಲ. ಅದರಂತೆ ಜೀವ ಈಶ್ವರ ವಿಚಾರ ಮಾಡುವುದರಿಂದ, ಜಗತ್ತಿನ ಸ್ವರೂಪ ವಿಚಾರ ಮಾಡಿದ್ರೆ ಅದು ಕೇವಲ ಶಬ್ದದಿಂದ ಜಗತ್ತಾದ. ಮತ್ತೆ ಜೀವ ಈಶ್ವರ ವಿಚಾರ ಮಾಡೋದ್ರಿಂದ ಇದರಲ್ಲಿ ತೋರುವ ಈಶ್ವರನ ಸರ್ವಜ್ಞತ್ವ, ಜೀವನ ಕಿಂಚಿತ್ನಾದಿ ವಿಷಮತ್ವವು ವಾಚಾರ್ಥಕ್ಕೆ ಸೇರಿರುವುದರಿಂದ ಅವು ಮಿಥ್ಯೆ ಎಂಬುದಾಗಿ ಕಡೆದು ಎಲ್ಲ ಕೆಡಿಬೇಕಲ್ಲ. ಹಾವು ಕಡಿಬೇಕು, ಹಗ್ಗ ಉಳಿಸ್ಬೇಕು, ಕಲ್ಲನ್ನ ಕಡಿಬೇಕು, ಮರ ಉಳಿಸ್ಬೇಕು, ನೀರನ್ನು ಕಡಬೇಕು, ಭೂಮಿ ಉಳಿಸ್ಬೇಕು. ಅದೇ ರೀತಿ ಸರ್ವಜ್ಞ ದೊಡ್ಡವನೆಂಬುದು ನಾವು ಸಣ್ಣವನೆಂಬುದು ಬರೀ ಶಬ್ದದಿಂದ ಆದಂತ ವಿಷಮ ಸಂಸಾರ. ಅವನು ದೊಡ್ಡವನು, ಅಲ್ಪಜ್ಞ, ಅವನು ಸರ್ವಜ್ಞ.
ಈ ರೀತಿ ಸಮವಿಲ್ಲದಂತ ಭಾವ ಅವನು. ಅಲ್ಪಜ್ಞರಿಗೂ ಸರ್ವಜ್ಞರಿಗೂ ಸಮ ಇಲ್ಲ. ಈ ವಿಷಮತ್ವ ವಾಚಾರ್ಥ್ಯಕ್ಕೆ ಸೇರಿರುವುದರಿಂದ ನುಡಿಗಳಿಂದ ಕೂಡಿರುವುದರಿಂದ ಅವು ಸುಳ್ಳೆಂಬುದಾಗಿ ಕಡೆದು ಇಬ್ಬರ ಲಕ್ಷಾರ್ಥ ಅನ್ನು ನಮ್ಮಲ್ಲಿ ಈಶ್ವರ ಲಕ್ಷಾರ್ಥ ಹೇಳ್ಯಾರ, ಜೀವನ ಲಕ್ಷಾರ್ಥ. ಈಶ್ವರ ಲಕ್ಷಾರ್ಥ ಏನು? ಅಧಿಷ್ಠಾನವಾದ ಪರಬ್ರಹ್ಮ. ಜೀವನದ ಲಕ್ಷಾರ್ಥ ಏನು? ಕೂಟಸ್ಥ ಚೇತನ. ಇವರಿಬ್ಬರು ಮಾತ್ರ ಸಮ. ಇದಕ್ಕೆ ಲಕ್ಷಾರ್ಥ ಅಂತ ಕರೆದು. ಇಬ್ಬರ ಲಕ್ಷಾರ್ಥವಾದ ಚೇತನದಲ್ಲಿ ಯಾವ ಭೇದ ಇಲ್ಲ. ವಾಚಾರ್ಥದಲ್ಲಿ ಭೇದ ಇಲ್ಲ ಅಂತಲ್ಲ, ಈಶ್ವರನಲ್ಲಿ ವಾಚಾರ್ಥದಲ್ಲಿ ಭೇದ ಅದ, ಉಪಾದಿಯಲ್ಲಿ ಭೇದ ಅದ. ಪಾಟಿ ಮತ್ತೆ ಬೋರ್ಡ್ ಅಂತ ಅದ್ರ ಒಳಗಿರ್ತಕ್ಕಂತ ವಿಷಯ ಒಂದೇ ಅದಲ್ಲ. ಅದರಂತೆ ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಜೀವೋ ಬ್ರಹ್ಮವಾನ್ ಅಪರಃ ಎಂಬ ತೀರ್ಮಾನವೇ ಈ ಮೂರರ ವಿಚಾರದಿಂದ ಆಗುವ ಫಲ. ಇಲ್ಲಿ ಜಗತ್ತನ್ನ ವಿಚಾರ ಮಾಡೋದ್ರಿಂದ, ಜೀವ ಅಂದ್ರೆ ಯಾರು ಅಂತ ವಿಚಾರ ಮಾಡೋದ್ರಿಂದ, ಈಶ್ವರ ಅಂದ್ರೆ ಯಾರು ಅಂತ ಮೂರರ ವಿಚಾರಕ್ಕೆ ಫಲ ಏನು ಅಂದ್ರೆ ಬ್ರಹ್ಮ ಸತ್ಯ ಏಕಂ ಏವಂ ಅದ್ವಿತೀಯಂ. ಅದು ಅಧಿಷ್ಠಾನವಾದ ಬ್ರಹ್ಮ ನಾನಿದ್ದೇನೆ. ನನ್ನ ಅಧಿಷ್ಠಾನದಲ್ಲಿ ತೋರುವಂತ ದೇಹ ಏನಾದ ಇದು ಮಿಥ್ಯ, ಇದು ಸುಳ್ಳು. ಅಂದ್ರೆ ಜೀವೋ ಬ್ರಹ್ಮ, ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ. ಜೀವನದಲ್ಲಿ ಇದ್ದಂಥದ್ದು ಬ್ರಹ್ಮನಲ್ಲಾದ ಸತ್ಯವಾದದ್ದು, ಬ್ರಹ್ಮನಲ್ಲಿ ಸತ್ಯವಾಗಿರ್ತಕ್ಕಂಥದ್ದು ಜೀವನಿಲ್ಲ. ಈ ರೀತಿ ಎಂಬ ತೀರ್ಮಾನವೇ ಈ ಮೂರು ವಿಚಾರದಿಂದ ಆಗುವಂತ ಫಲ ಅಂದ್ರು. ಈ ಮೂರಿಂದ ಏನ್ ಫಲ ಅಂದ್ರೆ ಇಷ್ಟೇ ನಮಗ ಫಲ ಆಗ್ತಕ್ಕಂಥ. ಟೈಮ್ ಎಷ್ಟಾಯ್ತಮ್ಮ? 10:40. 10:30. ಇಲ್ಲಿಗೆ ಮುಗಿಸೋಣಮ್ಮ. ಮತ್ತೆ ನಾಳೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಲ್ಲ? ಚೆನ್ನಾಗಿದ್ದಾರೆ ಇವೆಲ್ಲ. ಅಂದ್ರೆ ಎಲ್ಲಾ ರೀತಿ ನಿಮ್ಗೆ ಸರ್ವಂಗ ಆಗ್ತದೆ. ಸ್ಪಷ್ಟ ಯಾರೇ ಶಾಸ್ತ್ರ ಹೇಳಿ, ಯಾವುದೇ ವಿಷಯ ನಿಮ್ಮ ಗಮನಕ್ಕೆ ಬರಲಿ, ಎಲ್ಲವನ್ನ ತಿಳಿಯುವಂತ ಶಕ್ತಿ ಬರ್ತದೆ. ಹೌದೌದು. ಅದೇ ಈಶ್ವರ ಫಲ ಅವೆಲ್ಲ ಗೊತ್ತಿರ್ಲಿಲ್ಲ ಅದು ಹಿಂಗೆ. ಅದೇ ನಿನ್ನೆ ಹೇಳಿದ್ರಲ್ಲ ಈಶ್ವರ ಕೃಪೆ ಎಲ್ಲ, ಗುರು ಕೃಪೆ ಅವು ಗೊತ್ತಿರ್ಲಿಲ್ಲ. ಅವೆಲ್ಲ ಚೆನ್ನಾಗಿರ್ತಾರೆ ಅವೆಲ್ಲ. ಇಲ್ಲ, ಇದು ಗ್ರಂಥನು ಬಹಳ ಚೆನ್ನಾಗದಲ್ಲ. ಹೌದೌದು. ಯಾಕೆ ನಿಮ್ಗೆ ಇದನ್ನ ಹೇಳ್ಬೇಕಾದ್ರೆ ಶಾಸ್ತ್ರ ಏನ್ ಕೇಳಲ್ಲ. ಹಲೋ